Good morning dear students, welcome back. So in my last video I was talking about melting point and effect of pressure on melting point in case of normal substances and in case of ice and water. So melting ಅಂತಂದ್ರೆ ಕರಗೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸಾಲಿಡ್ ಇಂದ ಲಿಕ್ವಿಡ್ ಹೋಗೋ ಪ್ರೋಸೆಸ್ ಅನ್ನ ಮೆಲ್ಟಿಂಗ್ ಅಂತ ಕರಿತೀವಿ. ಲಿಕ್ವಿಡ್ ಇಂದ ವೇಪರ್ ಅಥವಾ ಗೇಷಿಯಸ್ ಫಾರ್ಮ್ ಹೋಗೋದನ್ನ ವೇಪರೈಸೇಷನ್ ಅಂತ ಕರಿತೀವಿ. ಹಾಗೆ ಉಲ್ಟಾ ಬಂತು ಅಂದರೆ ವೇಪರ್ ಇಂದ ಲಿಕ್ವಿಡ್ ಬಂದರೆ ಕಂಡೆನ್ಸೇಷನ್ ಅಂತ ಕರಿತೀವಿ. ಲಿಕ್ವಿಡ್ ಇಂದ ಸಾಲಿಡಿಗೆ ಬಂದರೆ ಅದನ್ನು ಫ್ರೀಸಿಂಗ್ ಅಂತ ಕರಿತೀವಿ. ಆಕ್ಚುಲಿ ಐ ಆಮ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ಕಾಲ್ಡ್ ಫೇಸ್ ಟ್ರಾನ್ಸ್ಫಾರ್ಮೇಷನ್. ಸಾಲಿಡ್ ಟು ಲಿಕ್ವಿಡ್ ಟು ಗ್ಯಾಸ್ ಫೇಸ್ ಟ್ರಾನ್ಸ್ಫಾರ್ಮೇಷನ್. ಸಾಲಿಡ್ ಇಂದ ಲಿಕ್ವಿಡ್ಗೆ ಹೋಗೋದನ್ನ ಮೆಲ್ಟಿಂಗ್ ಅಂತ ಕರಿತೀವಿ. ಲಿಕ್ವಿಡ್ ಇಂದ ಗ್ಯಾಸ್ ಅಥವಾ ವೇಪರ್ ಫಾರ್ಮ್ಗೆ ಹೋಗೋದಕ್ಕೆ ವೇಪರೈಸೇಷನ್ ಅಂತ ಕರಿತೀವಿ. ಸೊ ನೋಡಿ, ಸಾಲಿಡ್ ಇಂದ ಲಿಕ್ವಿಡ್ ಹೋಗ್ಬೇಕಂದ್ರೆ ಹೀಟನ್ನು ಸಪ್ಲೈ ಮಾಡಬೇಕು, ಲಿಕ್ವಿಡ್ ಇಂದ ಗ್ಯಾಸಿಗೆ ಹೋಗ್ಬೇಕಂದ್ರೂ ಹೀಟನ್ನು ಸಪ್ಲೈ ಮಾಡಬೇಕು. ಹಾಗೆ ಉಲ್ಟಾ ಬರ್ತೀರಾ ಅಂದ್ಕೊಳ್ಳಿ, ಗ್ಯಾಸ್ ಇಂದ ಲಿಕ್ವಿಡ್ ಬರಲಿಕ್ಕೆ ಹೀಟ್ ಅನ್ನ ಸಪ್ಲೈ ಮಾಡಬೇಕಾಗಿಲ್ಲ, ಹೀಟ್ ಅನ್ನ ಹೊರಗಡೆ ತೆಗಿಬೇಕು. ವಿ ಹ್ಯಾವ್ ಟು ರಿಮೂವ್ ಹೀಟ್. ಸಿಮಿಲರ್ಲಿ ಟು ಗೋ ಫ್ರಮ್ ಲಿಕ್ವಿಡ್ ಟು ಸಾಲಿಡ್ ಅಂದ್ರೆ ಫ್ರೀಸ್ ಮಾಡಬೇಕಾದ್ರೆ, ಈಗ ನೀರನ್ನು ನಾವು ಗಟ್ಟಿ ಮಾಡಿ ಐಸ್ ಅನ್ನು ಮಾಡಬೇಕು ಅಂದ್ರೆ ಅಗೇನ್ ವಿ ಹ್ಯಾವ್ ಟು ಟೇಕ್ ದ ಹೀಟ್ ಫ್ರಮ್ ದಿ ಲಿಕ್ವಿಡ್. ಸೊ ವೆನ್ ಯು ವಾಂಟ್ ಟು ಗೋ ಫ್ರಮ್ ಸಾಲಿಡ್ ಟು ಲಿಕ್ವಿಡ್, ಸಪ್ಲೈ ದ ಹೀಟ್, ಲಿಕ್ವಿಡ್ ಟು ಸಾಲಿಡ್, ಟೇಕ್ ಔಟ್ ದ ಹೀಟ್. ಸಿ ನೋಡಿ, ಈ ಸಬ್ಸ್ಟೆನ್ಸ್ಗಳು ಮೂರು ಫಾರಮಲ್ಲಿ ಇರುತ್ತೆ ಅಂತ ನಮಗೆಲ್ಲ ಗೊತ್ತು. ಸಾಲಿಡ್ ಫಾರಮ್, ಲಿಕ್ವಿಡ್ ಫಾರಮ್ ಮತ್ತು ಗೇಷಿಯಸ್ ಫಾರಮಲ್ಲಿ. ಸಾಲಿಡ್ ಫಾರಮಲ್ಲಿ ಎಲ್ಲ ಮಾಲಿಕ್ಯೂಲ್ಸ್ ಟೈಟಾಗಿ ಒಂದಕ್ಕೊಂದು ಹತ್ತಿರದಲ್ಲಿ ಬೈಂಡ್ ಆಗಿ ಇರ್ತವೆ, ಒಂಥರ ಎಲ್ಲ ಆರ್ಡರ್ಡ್ ಮ್ಯಾನರಲ್ಲಿ ಇರ್ತವೆ. ಈ ಥರ ಆಟಮ್ಗಳೆಲ್ಲ ಒಂದ್ರ ಪಕ್ಕ ಒಂದು ಜೋಡಿಸ್ಕೊಂಡಿರ್ತವೆ. ಇದು ಸಾಲಿಡ್ ಸ್ಟ್ರಕ್ಚರ್. ಮಾಲಿಕ್ಯೂಲ್ಸ್ ಎಲ್ಲ ರ್ಯಾಂಡಮ್ ಆಗಿರಲ್ಲ, ಆರ್ಡರಲ್ಲಿ ಇರ್ತವೆ. ಅದೇ ಲಿಕ್ವಿಡ್ ಫಾರಮಿಗೆ ಬಂದರೆ ಸ್ವಲ್ಪ ರ್ಯಾಂಡಮ್ನೆಸ್ ಬರುತ್ತೆ, ಬಟ್ ಸ್ಟಿಲ್ ದೇ ಆರ್ ಕನ್ಫೈನ್ಡ್ ಟು ಅ ಕಂಟೈನರ್. ಅದೇ ಗೇಷಿಯಸ್ ಫಾರ್ಮಿಗೆ ಬಂದ್ರೆ ಫುಲ್ ರ್ಯಾಂಡಮ್, ಎಲ್ಲಿ ಬೇಕಾದರೂ ಇರಬಹುದು. ಇದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ. ಈಗ ಸ್ಕೂಲ್ ಚಿಲ್ಡ್ರನ್ ಕ್ಲಾಸ್ ರೂಮಲ್ಲಿ ಟೀಚರ್ ಇದ್ದಾಗ ಕೂತ್ಕೊಂಡಿರ್ತಾರಲ್ಲ, ಒಬ್ರು ಪಕ್ಕ ಒಬ್ರು ನೀಟಾಗಿ ಕೂತ್ಕೊಂಡಿರ್ತಾರಲ್ಲ, ಅದು ಸಾಲಿಡ್ ಫಾರಮ್. ಅದೇ ಟೀಚರ್ ಹೊರಗಡೆ ಹೋದಾಗ ಸ್ಕೂಲ್ ಚಿಲ್ಡ್ರನ್ ಮತ್ತೆ ಕ್ಲಾಸ್ ರೂಮಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ ನೋಡಿ. ಅಲ್ಲಿಂದ ಇದು ಈ ಕಡೆ ಬರ್ತಾರೆ, ಇಲ್ಲಿಂದ ಇದು ಆ ಕಡೆ ಹೋಗ್ತಾರೆ, ಮತ್ತೆ ಅಲ್ಲಿಂದ ಇಲ್ಲಿಂದ ಕೂಗಾಡೋದು, ಓಡಾಡೋದು ಎಲ್ಲ ಮಾಡ್ತಾರೆ. ಬಟ್ ಸ್ಟಿಲ್ ದೇ ಆರ್ ಕನ್ಫೈನ್ಡ್ ಟು ದ ಕ್ಲಾಸ್ ರೂಮ್. ದಟ್ ಮೀನ್ಸ್ ಲಿಕ್ವಿಡ್ ಫಾರಮ್. ಸೇಮ್ ಸ್ಕೂಲ್ ಚಿಲ್ಡ್ರನ್ ಇನ್ ದ ಸ್ಕೂಲ್ ಕಾಂಪೌಂಡ್, ಪಿಟಿಗೋ ಅಥವಾ ಗೇಮ್ಸ್ ಆಡ್ಲಿಕ್ಕೋ ಬಿಡ್ತಾರೆ, ಅಥವಾ ಕ್ಲಾಸ್ ಮುಗಿದೋಗ್ಬಿಡುತ್ತೆ, ಸ್ಕೂಲ್ ಮುಗಿದೋಗ್ಬಿಡುತ್ತೆ, ಬೆಲ್ ಹೊಡಿತಾರೆ, ಫೈನಲ್ ಬೆಲ್ಲು, ಮನೆಗೆ ಹೋಗ್ತಾರಲ್ಲ, ಎಲ್ಲ ಓಡಿ ಹೆಂಗಂದ್ರಂಗೆ ರ್ಯಾಂಡಮ್ ಆಗಿ ಬರ್ತಾರೆ ನೋಡಿ, ಅದು ಗೇಷಿಯಸ್ ಫಾರಮ್. ಸೊ ದಿಸ್ ಈಸ್ ದ ಬ್ಯೂಟಿಫುಲ್ ಕಂಪ್ಯಾರಿಸನ್ ಆರ್ ಎಕ್ಸಾಂಪಲ್ ಫಾರ್ ಸಾಲಿಡ್, ಲಿಕ್ವಿಡ್ ಅಂಡ್ ಗೇಷಿಯಸ್ ಫಾರಮ್. ಸಾಲಿಡ್ ಅಲ್ಲಿ ಎಲ್ಲ ಆರ್ಡರ್ ಇರೋದನ್ನ ನಾವು ಡಿಸ್ಟರ್ಬ್ ಮಾಡಬೇಕಲ್ವಾ, ಒಂದಕ್ಕೊಂದು ಬಿಡಿಸ್ಬೇಕು, ದೂರ ಮಾಡಬೇಕಲ್ವಾ, ಅದಕ್ಕೆ ಎನರ್ಜಿನ ಸಪ್ಲೈ ಮಾಡಬೇಕು. ದಟ್ಸ್ ವೈ ಟು ಗೋ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಯು ಹ್ಯಾವ್ ಟು ಸಪ್ಲೈ ಹೀಟ್. ಹಾಗೇನೆ ಲಿಕ್ವಿಡ್ ಅಲ್ಲಿ ಒಂದು ಸ್ವಲ್ಪ ಆರ್ಡರ್ ಇದೆ, ಅದನ್ನು ಬಿಡಿಸಿ ಫುಲ್ ಸ್ಕ್ಯಾಟರ್ ಮಾಡಬೇಕಲ್ವಾ, ಅಗೇನ್ ವಿ ಹ್ಯಾವ್ ಟು ಸಪ್ಲೈ ದ ಹೀಟ್. ದಟ್ ಈಸ್ ಫ್ರಮ್ ಲಿಕ್ವಿಡ್ ಟು ಗೇಷಿಯಸ್ ಫಾರಮ್. ಐ ಹೋಪ್ ಯು ನೋ ವೈ ಹೀಟ್ ಈಸ್ ರಿಕ್ವೈರ್ಡ್ ಟು ಗೋ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಟು ಗ್ಯಾಸ್. ಈಗ ಮೊನ್ನೆ ವಾಪಸ್ ಬರೋಣ. ಸಾಲಿಡ್ ಅಂಡ್ ಲಿಕ್ವಿಡ್ ಹೋಗ್ಲಿಕ್ಕೆ ಅದನ್ನ ಮೆಲ್ಟಿಂಗ್ ಅಂತ ಕರಿತೀವಿ. ಯಾವ ಟೆಂಪರೇಚರ್ ಅಲ್ಲಿ ಸಬ್ಸ್ಟೆನ್ಸ್ ಮೆಲ್ಟ್ ಆಗುತ್ತೋ ಅದನ್ನ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ ಅಂತ ಹೇಳಿದೆ. ಮೆಲ್ಟಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಫಾರ್ ಆಲ್ ದ ಸಬ್ಸ್ಟೆನ್ಸಸ್, ಬಟ್ ಇನ್ ಐಸ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಹೇಳಿದೆ. ಅದಕ್ಕೊಂದು 2-3 ಎಕ್ಸಾಂಪಲ್ಸ್ ಅನ್ನು ಕೊಟ್ಟಿದೆ. ಪ್ರೆಷರ್ ಜಾಸ್ತಿ ಆದರೆ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ, ಕಡಿಮೆ ಹೀಟ್ ಅಲ್ಲಿ ಅದು ಬೇಗ ಮೆಲ್ಟ್ ಆಗುತ್ತೆ. ಅದಕ್ಕೆ ಐಸ್ ಕ್ಯೂಬ್ ಅನ್ನು ಎಕ್ಸಾಂಪಲ್ ಕೊಟ್ಟಿದೆ. ಆಮೇಲೆ ಐಸ್ ಸ್ಕೇಟರ್, ನೆಲದ ಮೇಲೆ ಜಾರ್ಬೇಕಾದ್ರೆ, ಐಸಿನ ಮೇಲೆ ಜಾರ್ಬೇಕಾದ್ರೆ ಈಸಿಯಾಗಿ ಸ್ಲೈಡ್ ಆಗ್ತಾ ಹೋಗ್ತಾರೆ. ಯಾಕೆಂದ್ರೆ ಅವ್ರ ಶೂ ಇಂದ ಐಸ್ ಗಡ್ಡೆನ ಪ್ರೆಸ್ ಮಾಡಿದಾಗ ಕೆಳಗಡೆ ಕರಗ್ಬಿಟ್ಟು ನೀರ್ ತರ ಆಗುತ್ತೆ. ದಟ್ ವಾಟರ್ ವಿಲ್ ಆಕ್ಟ್ ಲೈಕ್ ಎ ಲೂಬ್ರಿಕೆಂಟ್, ಜಾರ್ಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಆಮೇಲೆ ಈ ಐಸ್ ಬರ್ಗ್ಗಳು ಪೋಲಾರ್ ರೀಜನ್ ಅಲ್ಲಿ, ಅಂಟಾರ್ಟಿಕಾ, ಆರ್ಟಿಕ್ ಓಷನ್ ಅಲ್ಲಿ ಐಸ್ ಬರ್ಗ್ಗಳು ದೊಡ್ಡದಾಗಿರ್ತವೆ. ಅವು ಕೆಳಗಡೆಯಿಂದ ಕರ್ಕೊಂಡು ಮುರ್ಕೊಂಡು ಬಿದ್ದೋಗ್ತವೆ ಅಂತ ಎಲ್ಲ ಹೇಳಿದೆ. ಪ್ಲೀಸ್ ರಿಕಾಲ್ ಇಟ್. Now we shall proceed further with what is called boiling. That is process of going from liquid to gas. So what is boiling andre? It is a phase transition from liquid to gas, and the temperature at which liquid converts into gaseous form or liquid evaporates is known as boiling point. Once again, see, while defining boiling point we have to maintain pressure constant pressure alli anta helbeku. If you don't mention the pressure, then it is an incomplete
ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್. ಈವನ್ ಮೆಲ್ಟಿಂಗ್ ಪಾಯಿಂಟ್ ಅಲ್ಲೂ ಕೂಡ ನಾನು ಹೇಳಬೇಕಾಗಿತ್ತು. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಕನ್ವರ್ಟ್ಸ್ ಇಂಟು ಲಿಕ್ವಿಡ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಹಾಗೇನೆ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಇಟ್ ಇಸ್ ಅ ಟೆಂಪರೇಚರ್ ಅಟ್ ವಿಚ್ ಲಿಕ್ವಿಡ್ ಕನ್ವರ್ಟ್ಸ್ ಇಂಟು ವೇಪರ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ದಟ್ ಈಸ್ ಕಾಲ್ಡ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ. ನಮ್ಗೆಲ್ರಿಗೂ ಗೊತ್ತಿರೋಂಗೆ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಕೆಲ್ವಿನ್ ಅಲ್ಲಿ ಬರೆಯೋದಾದ್ರೆ 373 ಕೆಲ್ವಿನ್. ಓಕೆ, ವೆಲ್ ನೌ ಕಮಿಂಗ್ ಟು ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಬಾಯ್ಲಿಂಗ್. ನೋಡಿ, ಆಗಲೇ ಹೇಳಿದೆ ಮೆಲ್ಟಿಂಗ್ ಪಾಯಿಂಟ್ ಅಲ್ಲಿ ಪ್ರೆಷರ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಈಗ ಇಲ್ಲಿಗೆ ಬರೋಣ. ಪ್ರೆಷರ್ ಈಸ್ melting point and pressure, boiling point and pressure. Pressure is directly affecting the boiling point. Boiling point BP is directly proportional to pressure. As pressure increases, boiling point also increases. Sir, ಇದು ಎಲ್ಲ ಲಿಕ್ವಿಡ್ ಅಲ್ಲೂ ನಿಜನಾ ಸರ್? Yes sir, it is true for all the liquids. Sir, water ಅಲ್ಲೂ ಕೂಡ? Yes, even in water also it is true. In water also, as pressure increases, boiling point increases. Now coming to water. See, this property of water, that is increase in the boiling point, is effectively used in pressure cooker. ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಇರುತ್ತೆ ನೋಡಿ. ಏನು ಮಾಡ್ತಾರೆ, ಅಮ್ಮ ಅಡಿಗೆ ಮಾಡಬೇಕಾದ್ರೆ ತರಕಾರಿ ಅದನ್ನೆಲ್ಲ ಹಾಕ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಮೇಲ್ಗಡೆ ಲಿಡ್ಡನ್ನು ಮುಚ್ಚಿ ಸ್ಟವ್ ಮೇಲೆ ಇಡ್ತಾರೆ. ಇಟ್ಬಿಟ್ಟು ಮೇಲ್ಗಡೆ ಒಂದು ಕ್ಯಾಪನ್ನು ಹಾಕ್ತಾರೆ. ಕ್ಯಾಪ್ ಹಾಕಿದಾಗ ಏನಾಗುತ್ತೆ, ಒಳಗಡೆ ಏನು ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಹಂಗೆ ಸ್ಟಾಕ್ ಆಗಿಬಿಟ್ಟು ಪ್ರೆಷರ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ inside the cooker pressure increases. When pressure increases, boiling point also increases. When boiling point increases, the food contents, ಒಳಗಡೆ ಏನು ತರಕಾರಿ ಬೇಳೆ ಅಥವಾ ರೈಸ್ ಏನೇನೋ ಇರುತ್ತಲ್ಲ, they will take more heat from the stove. When they take more heat from the stove, cooking becomes faster. Dear students, remember, cooking is always a combination of two things. Number one, time. Number two, amount of heat. I repeat, cooking is a combination of time and heat. If you supply more heat, less time is enough to cook the food. If you supply less heat, more time is required to cook the food. ಅರ್ಥ ಆಗ್ತಾ ಇದೆಯಾ? ಈಗ ಕುಕ್ಕರ್ಗೆ ವಾಪಸ್ ಬರೋಣ. ಕುಕ್ಕರಲ್ಲಿ ನೀವು ಪ್ರೆಷರನ್ನು ಜಾಸ್ತಿ ಮಾಡಿದ್ರಿಂದ ಏನಾಯಿತು, ಒಳಗಡೆ ಪ್ರೆಷರ್ ಬಿಲ್ಡಪ್ ಆಗಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಯಿತು. ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗಿದ್ದರಿಂದ ಏನಾಯಿತು, ಆ ಒಳಗಡೆ ಇರ್ತಕ್ಕಂಥ ವೆಜಿಟಬಲ್ಸ್ ಅಥವಾ ಫುಡ್ ಐಟಮ್ಸ್ ಎಲ್ಲ ದೇ ವಿಲ್ ಟೇಕ್ ಮೋರ್ heat. When they take more heat, time will be less, so cooking becomes fast. So ಕುಕ್ಕರ್ ಅಲ್ಲಿ ಕುಕ್ ಮಾಡೋದು ಈ ಕಾರಣಕ್ಕೋಸ್ಕರ. ಅರ್ಥ ಆಯ್ತಾ? ನೆಕ್ಸ್ಟ್, ಇವಾಗ ಈ ಬೆಟ್ಟ ಗುಡ್ಡ ಪರ್ವತ, ಹಿಮಾಲಯ ಪರ್ವತನೋ ಅಥವಾ ಯಾವ್ದಾದ್ರು ದೊಡ್ಡ ದೊಡ್ಡ ಬೆಟ್ಟಗಳು ಇರ್ತಾವಲ್ಲ, ಅಲ್ಲಿ ತುಂಬಾ ಹೈಟ್ ಇರುತ್ತೆ, ಹೈಯರ್ ಆಲ್ಟಿಟ್ಯೂಡ್ಸ್. ಈ ಮೇಲೆ ಹೋಗ್ತಾ 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 ನಿಮ್ಗೆಲ್ಲ ಗೊತ್ತಿದೆ ಪ್ರೆಷರ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರೆಷರ್ ಕಡಿಮೆ ಆದ್ರೆ ಈ ರೂಲಿನ ಪ್ರಕಾರ ಬಾಯ್ಲಿಂಗ್ ಪಾಯಿಂಟ್ ಕೂಡ ಕಡಿಮೆ ಆಗ್ಬೇಕಲ್ವಾ? ಎಸ್ ಸರ್, ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್. ವೆನ್ ಪ್ರೆಷರ್ ಡಿಕ್ರೀಸಸ್, ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್. ಈಗ ನಾನು ಯಾವುದೋ ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗಿದ್ದೀನಿ, ಒಂದು 3000 ಅಡಿ ಮೇಲೆ ಹೋಗಿದ್ದೀನಿ. ಅಲ್ಲಿ ನಾನು ನೀರನ್ನು ಬಿಸಿ ಮಾಡಬೇಕು, ನೀರನ್ನು ಕುದಿಸ್ಬೇಕು, ಕಾಯಿಸ್ಬೇಕು, ಬಾಯಿಲ್ ಮಾಡಬೇಕು. ಏನು ಮಾಡ್ತೀನಿ ಅವಾಗ, ಸ್ಟವ್ ಅನ್ನು ಹಚ್ತೀನಿ. ಅವಾಗ ನೀರು ಕಾಯಲಿಕ್ಕೆ ಶುರು ಆಗುತ್ತೆ. ಆದರೆ ಮೇಲೆ ತುಂಬ ಪ್ರೆಷರ್ ಇರೋದಿಲ್ಲ, ಕಡಿಮೆ ಆಗಿರುತ್ತೆ. ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಯಿತು. ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಯಿತು ಅಂದರೆ ಅರ್ಥ ಏನು, ಆ ನೀರಿಗೆ ಕಡಿಮೆ ಹೀಟ್ ಸಾಕು. ಸೊ ಇಟ್ ವಿಲ್ ಟೇಕ್ ಲೆಸ್ ಹೀಟ್. ಪ್ಲೀಸ್ ಫಾಲೋ ದಿಸ್ ಫಾರ್ಮುಲಾ. ಇಟ್ ವಿಲ್ ಟೇಕ್ ಲೆಸ್ ಹೀಟ್ ಅಂದರೆ ಹೀಟ್ ಕಡಿಮೆ ಆಯಿತು. ಹೀಟ್ ಕಡಿಮೆ ಆದಾಗ ಟೈಮು ಜಾಸ್ತಿ ಆಗುತ್ತೆ. ಅಂದರೆ ಕುಕ್ ಮಾಡೋದು ತುಂಬ ಟೈಮ್ ತಗೊಳ್ಳುತ್ತೆ. ಎಲ್ಲಿ, ಬೆಟ್ಟಗಳ ಮೇಲೆ, ಗುಡ್ಡ ಮೇಲೆ, ಪರ್ವತಗಳ ಮೇಲೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್, ಆರ್ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಹೀಟ್ ವಾಟರ್, ಮೋರ್ ಟೈಮ್ ಟು ಬಾಯಿಲ್ ವಾಟರ್ ಇನ್ ಹಿಲ್ಲಿ ರೀಜನ್ಸ್. ವೈ? ಬಿಕಾಸ್ ಇನ್ ಹಿಲ್ಲಿ ರೀಜನ್ಸ್ ಅಟ್ ಹೈಯರ್ ಆಲ್ಟಿಟ್ಯೂಡ್ pressure decreases, boiling point decreases. When boiling point decreases, amount of heat absorbed also decreases. When amount of heat absorbed decreases, time taken will increase. ಅರ್ಥ ಆಗ್ತಿದೆಯಾ? ಪ್ರೆಷರ್ ಕುಕ್ಕರಲ್ಲಿ ಪ್ರೆಷರ್ ಜಾಸ್ತಿ ಆಗಿದ್ದ ಜಾಸ್ತಿ ಹೀಟ್ ಒಳಗಡೆ ಹೋಯಿತು. ಅದೇ ಬೆಟ್ಟಗಳ ಮೇಲೆ
ಪ್ರೆಷರ್ ಕಡಿಮೆ ಇದ್ದಿದ್ದರಿಂದ ಬಾಯ್ಲಿಂಗ್ ಕಡಿಮೆ ಆಗಿ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗಿ ಕಡಿಮೆ ಹೀಟ್ ಒಳಗಡೆ ಹೋಯಿತು. ಕಡಿಮೆ ಹೀಟ್ ಒಳಗಡೆ ಹೋಗಿದ್ರಿಂದ ತುಂಬ ಟೈಮ್ ತಗೊಳ್ತು. ಸೊ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಬಾಯ್ಲ್ ವಾಟರ್ ಇನ್ ಹಿಲ್ಲಿ ರೀಜನ್ ಎಕ್ಸ್ಪ್ಲೈನ್ ಅಂದಾಗ ನೀವು ಈ ಪಾಯಿಂಟನ್ನು ಬರೀಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಅಬೌಟ್ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಬಾಯ್ಲಿಂಗ್ ಪಾಯಿಂಟ್. ಒಂದು ಸಿಂಪಲ್ ಎಕ್ಸ್ಪರಿಮೆಂಟನ್ನು ಸಜೆಸ್ಟ್ ಮಾಡ್ತೀನಿ, ಸುಮ್ಮನೆ ಹಾಗೆ ಥಿಂಕ್ ಮಾಡಿ. ಒಂದು ಫ್ಲಾಸ್ಕ್ ಇದೆ ಆಯಿತಾ. ಈ ಫ್ಲಾಸ್ಕಲ್ಲಿ ನೀರು ತುಂಬಿಸಿದ್ದೀರಾ, ಫುಲ್ ಕವರ್ ಆಗಿದೆ, ಟೈಟ್ ಏರ್ ಟೈಟ್ ಮಾಡಿದೆ. ಪ್ರೆಷರ್ ಕುಕ್ಕರ್ ಅಂತ ಅಂದ್ಕೊಳ್ಳೋಣ. ಈಗ ಇದನ್ನು ಹೀಟ್ ಮಾಡಿ ಚೆನ್ನಾಗಿ ಕಾಯಿಸಿ ನೀರು ಕುದೀತಾ ಇದೆ. ಟ್ರಾನ್ಸ್ಪರೆಂಟ್ ಗ್ಲಾಸ್ ಫ್ಲಾಸ್ಕ್ ಆಗಿರೋದ್ರಿಂದ ಕುದಿಯೋದು ಕಾಣಿಸುತ್ತೆ ನಿಮಗೆ, ಆಯಿತಾ? ಆಯಿತು ಸರ್. ಈಗ ಸ್ಟವನ್ನು ಆಫ್ ಮಾಡಿರಿ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಮನೆಯಲ್ಲಿ ಗ್ಲಾಸ್ ಫ್ಲಾಸ್ಕ್ ಎಲ್ಲ ಇರೋದಿಲ್ಲ, ಇದ್ರೂ ಅದನ್ನು ಫುಲ್ ಏರ್ ಟೈಟ್ ಮಾಡೋ ಥರ ಲಿಡ್ ಸಿಕ್ಕೋದಿಲ್ಲ. ಇದೆ ಅಂತ ಅಂದ್ಕೊಂಡು ಈ ಎಕ್ಸ್ಪರಿಮೆಂಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈಗ ಸ್ಟವನ್ನು ಆಫ್ ಮಾಡಿದ್ರಿ, ನೀರು ಕುದೀತಾ ಇದ್ದಿದ್ದು ಏನಾಗುತ್ತೆ, ಹಾಗೆ ಸ್ಟಾಪ್ ಆಗುತ್ತೆ, ನಿಧಾನಕ್ಕೆ ಸ್ಟಾಪ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಒಂದು ಕೆಲಸ ಮಾಡಿ, ಸುಮ್ಮನೆ ಇಮ್ಯಾಜಿನ್ ಮಾಡಿ. ಇದು ಎಕ್ಸ್ಪರಿಮೆಂಟನ್ನು ಡೈರೆಕ್ಟಾಗಿ ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ಯು ಆರ್ ಪ್ಲೇಯಿಂಗ್ ವಿತ್ ಹಾಟ್ ವಾಟರ್. ಕೈ ಮೇಲೆಲ್ಲ ಬಿದ್ದುಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಸುಟ್ಟೋಗ್ಬಿಡುತ್ತೆ. ಸುಮ್ಮನೆ ಆ ಫ್ಲಾಸ್ಕನ್ನು ಹಿಂಗೆ ಉಲ್ಟಾ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಈ ಫ್ಲಾಸ್ಕನ್ನು ಹಿಂಗಿರೋ ಫ್ಲಾಸ್ಕನ್ನು ಇನ್ವರ್ಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಹೀಗೆ ಮಾಡಿ ಇಟ್ಕೊಂಡಿದ್ದೀರಾ, ನೀರು ಚೆಲ್ಲಬಾರ್ದು. ಸೊ ಈ ನೀರು ಇಲ್ಲಿಗೆ ಬಂತು ನೀರು, ಆಯಿತಾ? ಈಗ ಇದ್ರ ಮೇಲಕ್ಕೆ ಐಸ್ ಕೋಲ್ಡ್ ವಾಟರನ್ನು ಸುರಿರಿ. ಆ ಫ್ಲಾಸ್ಕ್ ಹೀಗಿತ್ತಲ್ಲ, ಈಗ ಉಲ್ಟಾ ಮಾಡಿದ್ದೀರಾ, ಇದ್ರ ಮೇಲೆ ತಣ್ಣೀರನ್ನು ಹಾಕಿ, ಕರಗಿದಾಗ ನೀರು ಬರುತ್ತಲ್ಲ, ಐಸ್ ಕೋಲ್ಡ್ ವಾಟರು, ಅದನ್ನು ಸುರಿರಿ. ಆಯಿತಾ? ಸುರಿದಾಗ ಏನಾಗುತ್ತೆ ಗೊತ್ತಾ, ಆ ಫ್ಲಾಸ್ಕ್ ಒಳಗಡೆ ಇದ್ದಂಥ ನೀರು ಮೊದಲು ಕುದೀತಾ ಇತ್ತಲ್ಲ, ಆಮೇಲೆ ನಿಂತಿತ್ತಲ್ವ, ಈಗ ಮತ್ತೆ ಕುದಿಲಿಕ್ಕೆ ಶುರುವಾಗುತ್ತೆ, ಮತ್ತೆ ನಿಮಗೆ ಬಬಲ್ಸ್ ಬರುತ್ತೆ. ಯಾಕಿರ್ಬೋದು? ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಯಾಕಿರ್ಬೋದು? ನಾನಿಲ್ಲಿ ಬೆಂಕಿ ಸಪ್ಲೈ ಮಾಡ್ತಾ ಇಲ್ಲ, ಅಂದರೆ ಹೀಟನ್ನು ಸಪ್ಲೈ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಹೀಟಿಂಗ್ ದ ವಾಟರ್. ಸೋರ್ಸ್ ಆಫ್ ಹೀಟ್ ಈಸ್ ಆಲ್ರೆಡಿ ಡಿಸ್ಕನೆಕ್ಟೆಡ್. ಸ್ಟವನ್ನು ಎತ್ತಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಒಂದೇ ಒಂದು ನಾನು ಮಾಡಿದ್ದೇನಪ್ಪ ಅಂದರೆ, ಫ್ಲಾಸ್ಕನ್ನು ಉಲ್ಟಾ ಇಟ್ಕೊಂಡೆ, ಆ ಡೂಮ್ನ ಮೇಲೆ ತಣ್ಣೀರನ್ನು ಸುರಿದಾಗ ಒಳಗಡೆ ಮತ್ತೆ ಬಬಲ್ಸ್ ಬರಲಿಕ್ಕೆ ಶುರುವಾಯಿತು. ಕಾರಣ ಏನಿರ್ಬೋದು? ಎಸ್, ಯುವರ್ ಅನಾಲಿಸಿಸ್ ಈಸ್ ಕರೆಕ್ಟ್. ಏನಾಗ್ತಾ ಇದೆ ಇಲ್ಲಿ? ನೀವೇನು ಅಂದ್ಕೊಂಡ್ರಿ ಅದು ನಿಜ. ಏನಾಗ್ತಿದೆ ಗೊತ್ತಾ, ತಣ್ಣೀರನ್ನು ಸುರಿದಾಗ ಆ ಫ್ಲಾಸ್ಕಿನ ಒಳಗಡೆ ಪ್ರೆಷರ್ ಕಡಿಮೆ ಆಯಿತು. ಪ್ರೆಷರ್ ಕಡಿಮೆ ಆದಾಗ ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಆಯಿತು. ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಯಿತು ಅಂದರೆ ಈ ನೀರು ಮೊದಲೇನು 100 ಡಿಗ್ರಿನಲ್ಲಿ ಕುದೀತಿತ್ತಲ್ಲ, ಈಗ 90 ಡಿಗ್ರಿಗೇ ಕುದಿಲಿಕ್ಕೆ ಶುರುವಾಗುತ್ತೆ. ಅಂದರೆ ಆ ನೀರಿನಲ್ಲಿರೋ ಹೀಟ್ ಕಂಟೆಂಟೇ ಸಾಕು ಮತ್ತೆ ಅದನ್ನು ಕುದಿಸ್ಲಿಕ್ಕೆ. ಸೊ ಪ್ರೆಷರ್ ಕಡಿಮೆ ಆಗಿದ್ದರಿಂದ ಮತ್ತೆ ಸ್ವಲ್ಪ ಹೊತ್ತು ಆ ನೀರು ಕುದಿಲಿಕ್ಕೆ ಶುರುವಾಯಿತು. ಅಂದರೆ ಇಲ್ಲಿ ತಣ್ಣೀರನ್ನು ಸುರುವಿ ತಣ್ಣೀರನ್ನು ಪೋರ್ ಮಾಡಿ ಈ ಫ್ಲಾಸ್ಕಿನ ಒಳಗಡೆ ಇರ್ತಕ್ಕಂಥ ಪ್ರೆಷರನ್ನು ಕಡಿಮೆ ಮಾಡಿದೆ. ಪ್ರೆಷರನ್ನು ಕಡಿಮೆ ಮಾಡಿದ್ದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಕಡಿಮೆ ಆಯಿತು. ಓಕೆ ವಿದ್ಯಾರ್ಥಿಗಳೇ, ಸಮ್ಮರಿ ಇಷ್ಟೇನೆ. ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಇಟ್ ಈಸ್ ಅ ಟೆಂಪರೇಚರ್ ಅಟ್ ವಿಚ್ liquid converts into gas at constant pressure, and pressure has a direct effect on the boiling point. As pressure increases, boiling point also increases. ಪ್ರೆಷರ್ ಕುಕ್ಕರ್ ಒಂದು ಎಕ್ಸಾಂಪಲ್ ಕೊಡ್ಬೋದು. ಹಿಲ್ ರೀಜನ್ ನಲ್ಲಿ ನೀರು ಕಾಯಿಸೋದು ಕಷ್ಟ ಯಾಕೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಅನ್ನು ಕೊಡ್ಬೋದು. ಇಷ್ಟು ಹೇಳಿ ಒಂದು ಸ್ಟೆಪ್ ನಾನು ಮುಂದಕ್ಕೆ ಹೋಗ್ತೀನಿ. ಈಗ ಮುಂದಕ್ಕೆ ಹೋಗಬೇಕಾದ್ರೆ ನಾನು ಆಕ್ಚುಲಿ ಇಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಹೀಟ್ ಬಗ್ಗೆ ಸ್ವಲ್ಪ ಮಾತಾಡಿದ್ದೆ. ನಾನು ಸ್ಪೆಸಿಫಿಕ್ ಹೀಟ್ ಅಂದರೆ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಅನ್ನೋ ಕಾನ್ಸೆಪ್ಟ್. ನೋಡಿ, ನಾವು ಯಾವಾಗಲೂ ಹೀಟನ್ನು ಸಪ್ಲೈ ಮಾಡಿದಾಗ ನಮಗೆ ನೇರವಾಗಿ ಕಣ್ಣಿಗೆ ಕಾಣುವಂಥ 2 ಎಫೆಕ್ಟ್ಗಳು ಏನಪ್ಪ ಅಂತಂದರೆ, ಒಂದು ಟೆಂಪರೇಚರ್ ಜಾಸ್ತಿ ಆಗೋದು, ಇನ್ನೊಂದು ಫೇಸ್ ಟ್ರಾನ್ಸ್ಫರ್ ಆಗೋದು, ಸಾಲಿಡಿಂದ ಲಿಕ್ವಿಡ್ಗೆ, ಲಿಕ್ವಿಡಿಂದ ಗ್ಯಾಸಿಗೆ. ಸೊ ಟೆಂಪರೇಚರ್ ಜಾಸ್ತಿ ಆಗಲಿಕ್ಕೆ ಸಪ್ಲೈ ಮಾಡೋ ಹೀಟನ್ನು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಹಾಗೆ ತಾನೇ ನಾವು ಡಿಫೈನ್ ಮಾಡಿದ್ದು ಸ್ಪೆಸಿಫಿಕ್ ಹೀಟನ್ನು. ಡಿಫೈನ್ ಸ್ಪೆಸಿಫಿಕ್ ಹೀಟ್, ಐ ರಿಪೀಟ್ ಒನ್ಸ್ ಅಗೇನ್ ದ ಡೆಫಿನೇಷನ್. ಇಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ to raise the temperature, ಬಂತಲ್ಲ, to raise the temperature of unit mass of substance by 1 Kelvin. ಸೊ ನೀವು ಸಪ್ಲೈ ಮಾಡೋ ಹೀಟ್ ಯಾವ ಪರ್ಪಸ್ಸಿಗೋಸ್ಕರ? ಅದರ ಟೆಂಪರೇಚರನ್ನು ಜಾಸ್ತಿ ಮಾಡೋ ಪರ್ಪಸ್ಸಿಗೋಸ್ಕರ, ಆಯಿತಾ? ಸೊ ಅದು ಸ್ಪೆಸಿಫಿಕ್ ಹೀಟು. ಇವಾಗ ಇನ್ನೊಂದು ಹೀಟ್ ಬರುತ್ತೆ. ಏನಪ್ಪ ಅದು ಅಂದರೆ ಲೇಟೆಂಟ್ ಹೀಟ್ ಅಥವಾ ಹೀಟ್ ಆಫ್ ಟ್ರಾನ್ಸ್ಫರ್ಮೇಷನ್ ಅಂತ. ಲೇಟೆಂಟ್ ಹೀಟ್ ಅಥವಾ ಹೀಟ್ ಆಫ್ ಟ್ರಾನ್ಸ್ಫರ್ಮೇಷನ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಥಿಂಗನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಲೇಟೆಂಟ್ ಅನ್ನೋ ಪದ ನಮ್ಮ ಇಂಗ್ಲೀಷ್ದಲ್ಲ, ಅದು ನಮ್ಮಲ್ಲ, ಇಂಗ್ಲೀಷ್ದಲ್ಲ, ಅದು ಆ್ಯಕ್ಚುಲಿ ಲ್ಯಾಟಿನ್ ವರ್ಡು. ಅಲ್ಲಿ ಲೇಟೆಂಟ್ ಅಂದರೆ ಹಿಡನ್ ಅಂತ ಅರ್ಥ ಬರುತ್ತೆ. ಲೇಟೆಂಟ್ ಈಸ್ ಈಕ್ವಲ್ ಟು ಹಿಡನ್. ಕನ್ನಡದಲ್ಲಿ ಅದು ಬಚ್ಚಿಟ್ಕೊಂಡಿರೋದು ಅನ್ನೋ ಮೀನಿಂಗ್ ಬರುತ್ತೆ.
ಗುಪ್ತೋಷ್ಣ ಅಂತ ಕರೀತಾರೆ. ಕನ್ನಡ ಮೀಡಿಯಮಲ್ಲಿ ಓದಿ ಬಂದಿರೋರಿಗೆ ಗೊತ್ತಿರುತ್ತೆ. ಲೇಟೆಂಟ್ ಹೀಟನ್ನು ಕನ್ನಡದಲ್ಲಿ ಗುಪ್ತೋಷ್ಣ, ಗುಪ್ತವಾಗಿ ಅಂದರೆ ಬಚ್ಚಿಟ್ಕೊಂಡಿರೋ ಉಷ್ಣ ಅಂದರೆ ಹೀಟ್ ಅಂತ. ಆಯಿತಾ? ಸರಿ, ಇಷ್ಟು ಹೇಳಿದ್ಮೇಲೆ ಈಗ ಮತ್ತೆ ಡೆಫಿನೇಷನಿಗೆ ಬರ್ತೀನಿ. ಡೆಫಿನೇಷನಿಗೆ ಮುಂಚಿತವಾಗಿ ಈ ಫೇಸ್ ಟ್ರಾನ್ಸಿಷನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ನೋಡಿ, ನಿಮ್ಮ ಹತ್ರ ಒಂದು ಐಸ್ ಕ್ಯೂಬ್ ಇದೆ. ಅದು 1 kg ಇದೆ ಅಂತ ಇಟ್ಕೊಳ್ಳೋಣ. 1 kg ಐಸ್ ಕ್ಯೂಬ್ ಇದೆ. ಅದರ ಟೆಂಪರೇಚರ್ ಈಗ ಸದ್ಯಕ್ಕೆ -10 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ಇಟ್ಕೊಳ್ಳಿ. ಈಗ ಇದನ್ನು ನಾನು ಹೀಟ್ ಮಾಡ್ತೀನಿ, ಐಸ್ ಕ್ಯೂಬನ್ನು ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಅದು ಡೈರೆಕ್ಟಾಗಿ ಕರಗೋದಿಲ್ಲ, ತಕ್ಷಣಕ್ಕೆ ಕರಗೋದಿಲ್ಲ ಅದು. ಮತ್ತು ಏನಾಗುತ್ತೆ ಸರ್, ನಾನು ಹೀಟ್ ಮಾಡಿದಾಗ ನಿಧಾನಕ್ಕೆ ಇದರ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. -10 ಇದ್ದಿದ್ದು -9 ಆಗುತ್ತೆ, -8, -7 ಹಾಗೆ ಆಗಿ 0 ಡಿಗ್ರಿ ಬರುತ್ತೆ. 0 ಡಿಗ್ರಿಗೆ ಬರೋವರೆಗೂ ನೀನು ಸಪ್ಲೈ ಮಾಡಿದಂಥ ಹೀಟು ಅದರ ಟೆಂಪ್ರೇಚರನ್ನು ಚೇಂಜ್ ಮಾಡಲಿಕ್ಕೆ ಅಷ್ಟೇ ಉಪಯೋಗ ಆಯಿತು. -10 ಇದ್ದಿದ್ದು 0 ಡಿಗ್ರಿಗೆ ಬಂದು ನಿಲ್ತು. ಸೊ ಅಲ್ಲಿವರೆಗೂ ನೀನು ಒಂದಷ್ಟು ಹೀಟನ್ನು ಸಪ್ಲೈ ಮಾಡಿದೀಯಾ. ಅರ್ಥ ಆಯ್ತಾ? ಅದು ಸ್ಪೆಸಿಫಿಕ್ ಹೀಟ್ ಅಂತ ಇಟ್ಕೊಳ್ಳೋಣ. ಈಗ ನೀನು ಮತ್ತೆ ಸಪ್ಲೈ ಮಾಡಪ್ಪ ಹೀಟನ್ನು, ಮತ್ತೆ ಹೀಟ್ ಮಾಡು ಈ ಐಸ್ ಕ್ಯೂಬನ್ನು. ಈಗ ಏನಾಗುತ್ತೆ, ಈ ಐಸು ಕರಗಿ ನೀರಾಗುತ್ತೆ. ನೀರು ಆದಾಗಲೂ ಕೂಡ ಅದರ ಟೆಂಪರೇಚರ್ 0 ಡಿಗ್ರಿ ಸೆಂಟಿಗ್ರೇಡೇ ಇರುತ್ತೆ. ನಮಗೆಲ್ಲ ಗೊತ್ತು, ಹೀಟನ್ನು ಸಪ್ಲೈ ಮಾಡಿದರೆ ಅದು ನಮ್ಮ ಕಣ್ಣಿಗೆ ಯಾವ ಥರ ಕಾಣಿಸುತ್ತೆ ಅಂದರೆ ಟೆಂಪರೇಚರ್ನ ರೂಪದಲ್ಲಿ ಕಾಣುತ್ತೆ. ಫಸ್ಟಿಂದ ಅದನ್ನೇ ತಾನೇ ನಾನು ಹೇಳ್ತಿರೋದು. ಹೀಟ್ ಜಾಸ್ತಿ ಆದರೆ ಬಿಸಿ ಆಯಿತು ಅಂತೀವಿ, ಹೀಟ್ ಕಡಿಮೆ ಆದರೆ ಕೂಲ್ ಆಯಿತು ಅಂತ ಕರಿತೀವಿ ಅಂತ ತಾನೇ ನಾನು ಹೇಳ್ತಾ ಇರೋದು. ಎಸ್ ಸರ್, ಹೌದು. ಅಂದರೆ ಹೀಟ್ ನೇರವಾಗಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ನಮ್ಮ ಅನುಭವಕ್ಕೆ ಬರುತ್ತೆ. ವಿ ಕ್ಯಾನ್ ಫೀಲ್, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ಈಗ ಈ ವಸ್ತುನ ನಾನು ಕ್ಯಾಂಡಲ್ ಹತ್ರ ಹಿಡಿದು ಸ್ವಲ್ಪ ಹೊತ್ತಿಗೆ ಮುಟ್ಟಿದ್ರೆ ಏನಾಗುತ್ತೆ, ಬಿಸಿ ಆಗುತ್ತೆ. ದಟ್ ವೇ ಇಂಡೈರೆಕ್ಟ್ಲಿ ಐ ಕ್ಯಾನ್ ಸಿ ದ ಹೀಟ್. ಸೊ ಹೀಟನ್ನು ನಾವು ಯಾವಾಗಲೂ ಟೆಂಪರೇಚರ್ ರೂಪದಲ್ಲಿ ನೋಡ್ತೀವಿ ನಾವು. ಸೊ ಹೀಟ್ ಮಾಡಿದಾಗ ಬಿಸಿ ಆಯಿತು, ಹೀಟನ್ನು ರಿಮೂವ್ ಮಾಡಿದಾಗ ಕೂಲ್ ಆಯಿತು. ಇಷ್ಟೇ ನಮಗೆ ಕಾಮನ್ ಸೆನ್ಸ್ ಹೇಳೋದು. ಆದರೆ ಇಲ್ಲಿ ಈ ಐಸನ್ನು ಮುಟ್ಟಿದಾಗ ನಿಮಗೆ ಯಾವ ಫೀಲಿಂಗ್ ಆಗುತ್ತೋ, ಈ ನೀರನ್ನು ಮುಟ್ಟಿದಾಗಲೂ ಅದೇ ಫೀಲಿಂಗ್ ಆಗುತ್ತೆ. ಎರಡು ಅಷ್ಟೇ ತಣ್ಣಗಿರ್ತವೆ ಅಥವಾ ಅಷ್ಟೇ ಬಿಸಿಯಾಗಿರ್ತವೆ. ಐಸ್ ನಾರ್ಮಲಿ ನಮ್ಮ ಕಾನ್ಶಿಯಸ್ ಹೇಳೋದು ಐಸ್ ತುಂಬ ತಣ್ಣಗಿರುತ್ತೆ, ನೀರು ಸ್ವಲ್ಪ ಬಿಸಿ ಇರುತ್ತೆ ಅಂತ. ಇಲ್ಲಿ ಹಂಗಾಗಲ್ಲ. ಈ ಐಸ್ ಕರಗಿ ನೀರಾದಾಗ ಇದು ಎಷ್ಟು ಬಿಸಿ ಇತ್ತು ಅಥವಾ ಇದು ಎಷ್ಟು ತಣ್ಣಗಿತ್ತೋ ಇದು ಅಷ್ಟೇ ತಣ್ಣಗಿರುತ್ತೆ. ಸರ್, ಹಾಗಾದರೆ ನಾನು ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಹೀಟನ್ನು ಸಪ್ಲೈ ಮಾಡಬೇಕಾಗಿಲ್ವಾ? ಇಲ್ಲ, ನೀನು ಮಾಡಲೇಬೇಕು, ಸಪ್ಲೈ ಮಾಡಲೇಬೇಕು, ಕಂಟಿನ್ಯೂಸ್ ಸಪ್ಲೈ ಮಾಡ್ತಾ ಇರಬೇಕು. ಇಲ್ಲಿಗೆ ಸಪ್ಲೈ ಮಾಡಿದೆ, ನಿಧಾನಕ್ಕೆ ಅದು -10 ಇದ್ದಿದ್ದು 0 ಆಯಿತು. ಮತ್ತೆ ನೀನು ಸಪ್ಲೈ ಮಾಡಿದೆ, ನೋಡಿ ಅದನ್ನೇ ತಾನೇ ನಾನು ಇಲ್ಲಿ ಹೇಳಿದ್ದು, ಸಪ್ಲೈ ಮಾಡಿದೆ 0 ಡಿಗ್ರಿ ಐಸ್ ಇದ್ದಿದ್ದು 0 ಡಿಗ್ರಿ ವಾಟರ್ ಆಯಿತು. ಅಂದರೆ ಐಸು ಮೆಲ್ಟ್ ಆಯಿತು. ಮೆಲ್ಟ್ ಆಗಲಿಕ್ಕೆ ನಾನು ಹೀಟನ್ನು ಕೊಟ್ಟೆ. ಆ ಕೊಟ್ಟಂಥ ಹೀಟು ಟೆಂಪರೇಚರ್ ರೂಪದಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಎಲ್ಲೋಯ್ತು ಸರ್ ಅದು ಹೀಟು? ಅದನ್ನೇ ನಾನು ಹೇಳ್ತಾ ಇರೋದು, ಅದು ಬಚ್ಚಿಟ್ಕೊಂಡ್ಬಿಟ್ಟೈತೆ. ಎಲ್ಲಿ ಬಚ್ಚಿಟ್ಕೊಂಡಿದೆ ಸರ್? ಈ ನೀರಿನ ಒಳಗಡೆ ಬಚ್ಚಿಟ್ಕೊಂಡಿದೆ. ಅದನ್ನೇ ನಾನು ಗುಪ್ತವಾಗಿದೆ, ಹಿಡನ್ ಅಂತ ಹೇಳೋದು. ಆ ಹೀಟನ್ನೇ ಲೇಟೆಂಟ್ ಹೀಟ್ ಅಂತ ಕರೆಯೋದು, ಅಥವಾ ಹೀಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರೆಯೋದು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಯಾವ ಹೀಟನ್ನು ನೀನು ಟೆಂಪರೇಚರ್ ಜಾಸ್ತಿ ಮಾಡೋದಕ್ಕೋಸ್ಕರ ಕೊಟ್ಟು ಅದು ಸ್ಪೆಸಿಫಿಕ್ ಹೀಟ್ ಆಗುತ್ತೆ. ಯಾವ ಹೀಟನ್ನು ವಸ್ತುವಿನ ಫೇಸ್ ಟ್ರಾನ್ಸ್ಫರ್ ಆಗಲಿಕ್ಕೆ, ಅಂದರೆ ಮೆಲ್ಟ್ ಮಾಡಲಿಕ್ಕೆ ಅಥವಾ ಬಾಯಿಲ್ ಮಾಡಲಿಕ್ಕೆ, ಒಟ್ಟು ರೂಪನ ಬದಲಾಯಿಸಲಿಕ್ಕೆ ಕೊಟ್ಟು ಅದು ಲೇಟೆಂಟ್ ಹೀಟ್ ಆಗುತ್ತೆ. ಸೊ ದ ಹೀಟ್ ಸಪ್ಲೈಡ್ ಟು ರೈಸ್ ದ ಟೆಂಪರೇಚರ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಹೀಟ್. ಹೀಟ್ ಸಪ್ಲೈಡ್ ಟು ಚೇಂಜ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಈಸ್ ನೋನ್ ಆಸ್ ಲೇಟೆಂಟ್ ಹೀಟ್. ನೌ ಲೆಟ್ ಮಿ ರೈಟ್ ದ ಅಮೌಂಟ್ ಆಫ್ heat required to change the state as Q. ಈವನ್ ಸ್ಪೆಸಿಫಿಕ್ ಹೀಟ್ ಬರಿಬೇಕಾದ್ರೆ ನಾನು Q ಇಂದನೇ ತಾನೇ ಶುರು ಮಾಡಿದ್ದೆ. ಎಸ್ ಸರ್, ಅಲ್ಲೇನು Q ಇಂದನೇ ಶುರು ಮಾಡಿದ್ರಿ. ಅಲ್ಲೇನು ಬರ್ದಿದ್ನಪ್ಪ? ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ಏನು ಬರ್ದಿದ್ದೆ? ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಬರ್ದಿದ್ರಿ ಸರ್ ಹಿಂದಿನ ವಿಡಿಯೋದಲ್ಲಿ. ಈಗಲೂ ನಾನು ಅದನ್ನೇ ಬರಿತೀನಿ. ಆಮೇಲೆ ಅಲ್ಲಿ ಹಿಂದಿನ ವಿಡಿಯೋದಲ್ಲಿ ಇನ್ನೊಂದು ಟರ್ಮನ್ನು ಬರ್ದಿದ್ದೆ. ಏನಿರ್ಬೋದು ಹೇಳ್ರಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ ಡೆಲ್ಟಾ ಟಿ ಅಥವಾ T2 - T1 ಅಂತ ಬರ್ದಿದ್ದೆ. ಆದರೆ ಇಲ್ಲಿ T2 - T1 ಅಂತ ಬರೆಯಲ್ಲ. ಯಾಕೆ ಸರ್? ಯಾಕೆಂದ್ರೆ ಟೆಂಪರೇಚರ್ ಚೇಂಜ್ ಆಗ್ತಾ ಇಲ್ಲ, ಟೆಂಪರೇಚರ್ ಅಷ್ಟೇ ಇದೆ. ಅಂದರೆ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್. ಇಫ್ ಐಸ್ ಕ್ಯೂಬ್ ಈಸ್ 1 kg, some amount is required. If it is 2 kg, more amount is required. If it is 1 gram, very little amount is required ಅಷ್ಟೇನೆ. ಸೊ ಅಲ್ಲಿಗೆ Q is equal to some constant into M. ಅಲ್ಲಿನೂ ಹಾಗೆ ಬರ್ದಿದ್ದೆ. ಅಲ್ಲೇನು ಬರ್ದಿದ್ದೆ? Q
Q is equal to some constant m into delta t ಬರ್ದಿದೆ ಅಲ್ವಾ, ಆ ಕಾನ್ಸ್ಟೆಂಟ್ ಅನ್ನೇ ಸ್ಪೆಸಿಫಿಕ್ ಹೀಟ್ ಅಂತ ಕರೆದಿದ್ದು. ಈ ಕಾನ್ಸ್ಟೆಂಟ್ ಅನ್ನ ನಾನು ಲೇಟೆಂಟ್ ಹೀಟ್ ಅಂತ ಕರಿತೀನಿ. ಅಂಡ್ ದಟ್ ಲೇಟೆಂಟ್ ಹೀಟ್ ಈಸ್ Q ಡಿವೈಡೆಡ್ ಬೈ m. m ಅನ್ನ ಈ ಕಡೆ ಕಳಿಸಿ. ಕಮ್ ಆನ್, ಟೆಲ್ ಮಿ ವಾಟ್ ಇಸ್ ದ ಎಸ್ ಯೂನಿಟ್ ಆಫ್ ಲೇಟೆಂಟ್ ಹೀಟ್. ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ಜೌಲ್ ಪರ್ kg. ಅದೇ ಸ್ಪೆಸಿಫಿಕ್ ಹೀಟಿಗೆ ನಾನೇನು ಬರ್ದಿದ್ದೆ, ಜೌಲ್ ಪರ್ kg ಪರ್ ಕೆಲ್ವಿನ್. ಕೆಲ್ವಿನ್ ಬರುತ್ತೆ ಅಲ್ಲಿ, ಇಲ್ಲಿ ಕೆಲ್ವಿನ್ ಬರೋದಿಲ್ಲ ಸರ್. ಹಾಗಾದ್ರೆ ಇದು ಬರೀ ಐಸಿಂದ ವಾಟರ್ ಹೋಗ್ಲಿಕ್ಕೆ ಅಷ್ಟೇನಾ ಸರ್? ಈವನ್ ವಾಟರ್ ಟು ವೇಪರ್ ಹೋಗ್ಲಿಕ್ಕೂ ಕೂಡ ಲೇಟೆಂಟ್ ಹೀಟ್ ಇದೆ. ಹಾಗಾದ್ರೆ ಎರಡು ತರ ಲೇಟೆಂಟ್ ಹೀಟ್ ಇದೆ ಅನ್ನೋಂಗಾಯ್ತಲ್ವಾ ಸರ್? ಎಸ್, ಯು ಆರ್ ಕರೆಕ್ಟ್. ಐಸ್ ಟು ವಾಟರ್ ಅಥವಾ ಸಾಲಿಡ್ ಟು ಲಿಕ್ವಿಡ್ ಹೋಗ್ಲಿಕ್ಕೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ದಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಗೋ ಫ್ರಮ್ ಸಾಲಿಡ್ ಟು ಲಿಕ್ವಿಡ್. ಆಮೇಲೆ ಲಿಕ್ವಿಡ್ ಇಂದ ವೇಪರ್ಗೆ ಹೋಗ್ಲಿಕ್ಕೆ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರಿತೀವಿ. ಓಕೆ, ಸೊ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ is the amount of heat required to melt 1 kg of substance or convert 1 kg of solid into liquid at constant temperature. Latent heat of vaporization is the amount of heat required to evaporate 1 kg of substance at constant temperature. ಈಗ ಎಕ್ಸಾಂಪಲ್ಸ್ ಅನ್ನು ಕೊಡ್ತೀನಿ. 1 kg ಐಸನ್ನು ನಾನು ಕರಗಿಸ್ಬೇಕು ಅಂದರೆ 3.33 ಇಂಟು 10 to the power of 5 ಜೌಲ್ನಷ್ಟು ಹೀಟ್ ಬೇಕು 1 kg ಐಸನ್ನು ಕರಗಿಸ್ಲಿಕ್ಕೆ. ಅಂದರೆ 333 ಫಾಲೋಡ್ ಬೈ 3 zeros ಅಂದರೆ 333. ಓಕೆ, ಈ ಥರ ಬಿಡಿ 10 100 1000 ಲಕ್ಷ 3,33,000 ಜೌಲ್ ಹೀಟ್ ಬೇಕು ನನಗೆ. ಅಷ್ಟು ಹೀಟನ್ನು ಕೊಟ್ಟರೆ 1 kg ಐಸ್ ಕರಗುತ್ತಂತೆ. ಹಾಗೆಯೇ 1 kg ವಾಟರನ್ನು ನಾನು ಬಾಯಿಲ್ ಮಾಡಿ 1 kg ವಾಟರನ್ನು ಬಾಯಿಲ್ ಮಾಡಬೇಕು ಅಂದರೆ ಯು ನೋ ಹೌ ಮಚ್ ಹೀಟ್ ಐ ನೀಡ್ ಟು ಸಪ್ಲೈ? ಐ ನೀಡ್ ಟು ಸಪ್ಲೈ 2260 ಆರ್ 2.260 ಇಂಟು 10 to the power of 22 ಬರೀತೀನಿ. 2.2 ಬೇಡ, ಎಲ್ಲ 5 ಅಲ್ಲಿ ಬರ್ಬೇಡ. 22.6 ಇಂಟು 10 to the power of 5 ಜೌಲ್. 22.6 ಅನ್ನೋದೇ ಸಾಮಾನ್ಯ ಅಲ್ಲ, 10 to the power of 5 ಅಲ್ಲಿಗೆ 2260. ಓಕೆ, ಎರಡು ಇನ್ನು ರೈಟ್ like this. So it is 22,60,000 joules amount of heat is required to convert 1 kg water into steam. So steam at 100 degrees centigrade, steam at 100 degrees centigrade is having this much extra 22.6 into 10 power 5 joule extra heat than water, than hot water. So remember, this is a very important point. Steam ನಲ್ಲಿ heat content ಜಾಸ್ತಿ ಇರುತ್ತೆ ಕಂಪೇರ್ ಟು ಹಾಟ್ ವಾಟರ್. ನಾವೆಲ್ಲ ಅನ್ಕೋತೀವಿ ಬಿಸಿ ನೀರು ಕೈ ಮೇಲೆ ಬಿದ್ದರೆ ತುಂಬ ಸುಡುತ್ತೆ ಅಂತ, ಬಟ್ ಆಕ್ಚುಲಿ ಸ್ಟೀಮ್ ಬರ್ನ್ ಈಸ್ ಮೋರ್ ಡೇಂಜರಸ್. ಸ್ಟೀಮಿಂದ ಏನಾದರೂ ಕೈ ಸುಟ್ಕೊಂಡ್ಬಿಟ್ರೆ ಅದು ತುಂಬ ಡೇಂಜರಸ್, ತುಂಬ ಫೇಟಲ್ ಆಗಿರುತ್ತೆ ಆಯಿತಾ, ತುಂಬ ಡೀಪ್ ಆಗಿ ವೂಂಡ್ ಆಗುತ್ತೆ. ಯಾಕೆ ಸರ್? ಯಾಕೆಂದರೆ ಸ್ಟೀಮ್ನಲ್ಲಿ ಹಾಟ್ ವಾಟರ್ಗಿನ ಹೆಚ್ಚಿನ ಅಮೌಂಟ್ ಆಫ್ ಹೀಟ್ ಇರುತ್ತೆ. 22.6 ಇಂಟು 10 power 5 ಜೌಲ್ನಷ್ಟು ಹೀಟ್ ಎಕ್ಸ್ಟ್ರಾ ಇರುತ್ತೆ. ನೋಡಿ, ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದೀನಿ. ಲೆಡ್ಗೆ, ಸಿಲ್ವರ್ಗೆ, ಗೋಲ್ಡ್ಗೆ ಆಯಿತಾ, ಮರ್ಕ್ಯೂರಿ, ಆಮೇಲೆ ಬೇರೆ ಬೇರೆ ಮೆಟೀರಿಯಲ್ಸ್ಗೆಲ್ಲ ನಾನು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಮತ್ತು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಕೊಟ್ಟಿದ್ದೀನಿ. ಕಂಪೇರ್ ಮಾಡಿ. ಆ್ಯಕ್ಚುಲಿ ವಾಟರ್ಗೆ ಲೇಟೆಂಟ್ ಹೀಟ್ ತುಂಬ ಜಾಸ್ತಿ ಇದೆ. ಸೊ ವಾಟ್ ಈಸ್ ಲೇಟೆಂಟ್ ಹೀಟ್ ಅನ್ನೋದು ಗೊತ್ತಾಯ್ತಲ್ವಾ? ಇಟ್ ಈಸ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಸಬ್ಸ್ಟೆನ್ಸ್ ಫ್ರಮ್ ಒನ್ ಫಾರಮ್ ಟು ಅನದರ್ ಫಾರಮ್. ಸೊ ಸಾಲಿಡ್ ಇಂದ ಲಿಕ್ವಿಡ್ಗೆ ಹೋದ್ರೆ ಅದನ್ನು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತೀವಿ. ಲಿಕ್ವಿಡ್ ಇಂದ ವೇಪರಿಗೆ ಹೋದ್ರೆ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಹೀಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತ, ಹೀಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಇನ್ನೂ ಕೆಲವೆಲ್ಲ ಪಾಯಿಂಟ್ಸ್ಗಳಿದ್ದಾವೆ, ಲೈಕ್ ಹೀಟ್ ಟ್ರಾನ್ಸ್ಫರ್ ಅಂತ ಬರುತ್ತೆ. ಹೀಟ್ ಟ್ರಾನ್ಸ್ಫರ್ ಯಾವ್ಯಾವ ಥರ ಆಗುತ್ತೆ, ಕಂಡಕ್ಷನ್ನು, ಕನ್ವೆಕ್ಷನ್ನು, ರೇಡಿಯೇಷನ್, ಅದನ್ನು ಹೇಳ್ತೀನಿ. ಅದ್ರ ಜೊತೆಗೆ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಅಂತ ಇದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ಆ್ಯಂಡ್ ಶೇರ್ ಯುವರ್ ಫೀಡ್ಬ್ಯಾಕ್ ಆಲ್ಸೋ, ಸೊ ದಟ್ ಐ ಕ್ಯಾನ್ ಇಂಪ್ರೂವೈಸ್. ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನೋಟ್ಸನ್ನು ಹಾಕಿದ್ದೀನಿ, ಕ್ವಶನ್ಸನ್ನು ಹಾಕಿದ್ದೀನಿ, ಕ್ವಶನ್ ಆ್ಯಂಡ್ ಆನ್ಸರ್ಸ್. ಪ್ಲೀಸ್ ರೆಫರ್, ಇಟ್ ವಿಲ್ ಹೆಲ್ಪ್ ಯು ಫಾರ್ ದಿ ಮೇನ್ ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.